ನಾನು ವೃದ್ಧಾಪ್ಯವನ್ನು ತಡೆದು ಸದಾ ಯೌವನಸ್ಥರಾಗಿರಲು ಯೋಗ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೇನೆ. ನಮಗೆಲ್ಲರಿಗೂ ಗೊತ್ತಿದೆ, ವಯಸ್ಸಾಗುತ್ತೆ. ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇಳ್ತಾರೆ ಹೌ ಟು ಅರೆಸ್ಟ್ ದ ಏಜ್ ಆ್ಯಂಡ್ ಬಿ ಯಂಗ್ ಫಾರ್ ಎವರ್ ಅಂತ. ಸೊ ನಾನಿವತ್ತು ಆ ವಿಷಯಕ್ಕೆ ಮಾತಾಡಬೇಕು. ನನಗೀಗ 85 ವರ್ಷ. ಸಾಮಾನ್ಯ ದೃಷ್ಟಿಯಲ್ಲಿ 85 ವರ್ಷ ಅಂದರೆ ಮುದುಕರು ಅಂತಲೇ, ಮುದುಕರು ಅನ್ನೋ ಭಾವನೆಯೂ ಬಂದುಬಿಡುತ್ತೆ. ಆದರೆ ನನಗೆ ಆ ಭಾವನೆಯೂ ಇಲ್ಲ. ನನಗನ್ನಿಸುತ್ತೆ ನಾನೇನು ಕಾಲೇಜಲ್ಲಿದ್ದೆ, ಕಾಲೇಜಲ್ಲಿ ಓದೋವಾಗಿದ್ದಂಥ ಉತ್ಸಾಹ, ಆ ಶಕ್ತಿ, ಆ ಓಡಾಟ, ಆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಮತ್ತು ಸಂಘಟನಾ ವ್ಯವಸ್ಥೆ ಎಲ್ಲವೂ ಆವಾಗಿದ್ದಾಗಲೇ ಇದೆ. ಯಾಕೆ ಕಾರಣ ಏನು? ಇದು ಎಲ್ರಿಗೂ ಇರ್ಬೋದಲ್ಲ. ಇದಕ್ಕೆ ಕಾರಣ ನಮ್ಮ ಜೀವನ ಪದ್ಧತಿ. ನಾನು ಹೇಳೋದೇನೆಂದರೆ, ಯಾಕೆ ವಯಸ್ಸಾಗುತ್ತೆ, ಯಾಕೆ ಮುದುಕರಾಗ್ತಾರೆ? ಮುದುಕರಾಗೋಕ್ಕೆ ಕಾರಣ ಮನುಷ್ಯರು ತಮ್ಮಲ್ಲಿರ್ತಕ್ಕಂಥ ವೀರ್ಯನ ವ್ಯಯ ಮಾಡಿದಾಗ, ಹೆಚ್ಚೆಚ್ಚು ವೀರ್ಯ ಹಾಳಾದಾಗ ಮನುಷ್ಯನ ಶಕ್ತಿ ಕುಂದೋಗ್ತದೆ. ಅವನ ಯೋಚನಾ ಶಕ್ತಿ, ಅವನ ಮೆದುಳಿನ ಮೇಲೆ ಪ್ರಭಾವ ಆಗ್ತದೆ. ಅವನ ಯೋಚನಾ ಶಕ್ತಿ ಹೆಚ್ಚು ಕಮ್ಮಿ ಆಗ್ತದೆ ಮತ್ತು ದೇಹದ ಶಕ್ತಿ ಕಡಿಮೆ ಆಗ್ತದೆ. ನರಗಳು ಕುಂದೋತವೆ, ನರಗಳ ಶಕ್ತಿ ಉಳಿಯಲ್ಲ. ಮಾನಸಿಕವಾಗಿ ಸಹ ಮನುಷ್ಯ ಬಡವಾಗ್ತಾನೆ, ವೃದ್ಧನಾಗ್ತಾನೆ, ಮುದುಕನಾಗ್ತಾನೆ. ಈ ಭಾವನೆ ಬರೋಕ್ಕೆ ಕಾರಣ ಏನು ಅಂದರೆ, ನಾನು ಹೇಳ್ದಾಗೆ ನಾವು ಮೊದಲನೇದಾಗಿ ಮನುಷ್ಯ ತನ್ನಲ್ಲಿರ್ತಕ್ಕ ವೀರ್ಯನ ವ್ಯಯ ಮಾಡಬಾರ್ದು, ಹಾಳು ಮಾಡಬಾರ್ದು. ಮನುಷ್ಯನಿಗೆ ವೀರ್ಯ, ಪುರುಷನಿಗೆ ವೀರ್ಯ ಮತ್ತು ಸ್ತ್ರೀಗೆ ರಜಸ್ಸು ಕೊಟ್ಟಿರೋದು ದೇವರು. ಇವೆರಡು ಅಪವ್ಯಯ ಆದರೆ ಮನುಷ್ಯನ ಆರೋಗ್ಯ, ದೇಹಶಕ್ತಿ ಎಲ್ಲವೂ ಕುಂದೋಗ್ತದೆ, ಮಾನಸಿಕ ಶಕ್ತಿನೂ ಹಾಳಾಗುತ್ತದೆ. ಇದಕ್ಕೆ ತಡೆಯೋದು ಹೇಗೆ? ತಮ್ಮ ವೀರ್ಯ ಸ್ತ್ರೀಯ ಸಂಭೋಗದಲ್ಲಿ ಸ್ತ್ರೀಗೆ ಅಂಡಾಶಯದಲ್ಲಿ ಹೋಗದೇ ಇದ್ದರೆ ಅಂದರೆ ಸಮಾಜ ಬೆಳೆಯೋದು ಹೇಗೆ? ಸಮಾಜ ಉದ್ಧಾರ ಆಗೋದು ಹೇಗೆ? ಅದಕ್ಕೆ ಮನುಷ್ಯ ಏನು ಮಾಡಬೇಕು? ತನ್ನ ವೀರ್ಯನ ಸ್ಥಿಮಿತವಾಗಿ ನಿರ್ದಿಷ್ಟ ರೀತಿಯಲ್ಲಿ ವ್ಯಯ ಮಾಡಬೇಕು. ಮಕ್ಕಳಾಗೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಈ ಸಂಭೋಗ ಯಾಕೆ ಜನ ಸಂಭೋಗ ಮಾಡ್ತಾರೆ? ಸಂಭೋಗದ ಉದ್ದೇಶ 3. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಸಂಭೋಗ ಆದರೆ ಮಕ್ಕಳ ಜನನೂ ಆಗ್ತದೆ, ಜನನ ಆಗಬೇಕು, ಮಕ್ಕಳಾಗಬೇಕು ಅನ್ನೋ ಒಂದು ಭಾವನೆ. ಎರಡನೇದು, ಸಾಮಾನ್ಯವಾಗಿ ವಯಸ್ಕರಾಗದೇ ಇರೋ ಯುವಕರಿದ್ದರೆ ಅದು ಒಂದು ಸ್ವಲ್ಪ ಸಂತೋಷಕ್ಕೆ, ಮೋಜಿಗೆ ಅಂತಲೂ ಸಹ ಈ ಸಂಭೋಗನ ಯೋಚನೆ ಮಾಡ್ತಾರೆ. ಅದಕ್ಕೂ ಭಿನ್ನವಾಗಿ ಯಾರು ಯೋಗನ ಮಾಡ್ತಾರೆ ಅಂಥವರು ಇದನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಈ ಸಂಭೋಗ ಕಾರ್ಯನ ಕಡಿಮೆ ಮಾಡ್ಕೊಂಡು ತಮ್ಮ ಆಯಸ್ಸನ್ನು, ಶಕ್ತಿನ ವೃದ್ಧಿಸ್ಕೊಳ್ಬೋದು. ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ಭೋಗದಿಂದ ಯೋಗ ಅಂಥೇಳಿ ಇದೆ. ಅಂದರೆ ಈ ಸಂಭೋಗ ಏನಿದೆ ಅದರಿಂದಲೇ ಮನುಷ್ಯ ತನ್ನ ಯೋಗ ಶಕ್ತಿನೂ ದೇಹ ಶಕ್ತಿನೂ ಬೆಳೆಸ್ಕೊಳ್ಬೋದು. ಮಾನಸಿಕವಾಗಿ ದೈವತ್ವದ ಕಡೆ ಗಮನ ಕೊಡ್ಬೋದು. ಹೇಗೆ ಇದು ಹೇಗೆ ಅಂದರೆ, ನಾವು ವೀರ್ಯನ ಸಂರಕ್ಷಣೆ ಮಾಡ್ತೀವಿ, ವ್ಯಯ ಆಗದಂಗೆ ನೋಡ್ಕೊಳ್ತೀವಿ, ಆಗ ದೇಹದಲ್ಲಿ ಶಕ್ತಿ ಹಾಗೆ ಉಳ್ಕೊತದೆ. ಸಂಭೋಗ ಆದಾಗ ನರಶಕ್ತಿಗಳು ಕಮ್ಮಿ ಆಗ್ತದೆ, ದೈಹಿಕ ಕಮ್ಮಿ ಆಗ್ತದೆ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕಮ್ಮಿ ಆಗ್ತದೆ. ಹಾಗಾಗಿ ಮನುಷ್ಯ ಬಡವಾಗ್ತಾನೆ, ಮುದುಕನಾಗ್ತಾನೆ. ಅನೇಕ ನಮ್ಮ ಗ್ರಂಥಿ ರಸಗಳು ಏನು ದೇಹದೊಳಗಡೆ ಗ್ರಂಥಿಗಳಿವೆ, ಗ್ರಂಥಿ ರಸಗಳು ಅಪವ್ಯಯ ಆಗಿ ನಮ್ಮ ರಕ್ತ ಸಂಚಲನ ಸಹ ಕುಂದೋಗ್ತದೆ. ಹೀಗಾಗಿ ಮನಸ್ಸಿನ ಮೇಲೂ ಸಹ ಪ್ರಭಾವ ಆಗ್ತದೆ. ಇದನ್ನು ತಡಿಬೇಕು. ಯಾಕೆ ತಡೆಯೋದು? ಮನುಷ್ಯ ಸಾಮಾನ್ಯವಾಗಿ ಸಂಭೋಗ ಮಾಡುವಾಗ ವ್ಯಯ ಆಗಲೇ ಆಗ್ತದೆ. ಅದನ್ನು ಕಡಿಮೆ ಮಾಡಬೇಕು. ಅನೇಕರಿಗೆ ತಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರೋಲ್ಲ. ಅದಕ್ಕೇನು ಮಾಡಬೇಕು? ಯಾರಿಗೆ ಅನೇಕ ಬಾರಿ ಸಂಭೋಗ ಆಗ ಬಯಕೆ ಇರ್ತದೆ ಅಂಥವರು ಅದನ್ನು ಸ್ತಂಭನ ಮಾಡ್ತಕ್ಕಂಥ, ವೀರ್ಯ ಸ್ತಂಭನ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ದೆ ಆದರೆ ಹಾಗೂ ಸಹ ಹೆಚ್ಚು ಬಾರಿ ಸಂಭೋಗ ಆದಾಗ ಅದು ಅಪವ್ಯಯ ಅಥವಾ ಬೇರೆ ರೀತಿಯೂ ಅಪವ್ಯಯ ಮಾಡೋದು. ಎಲ್ಲಿವರೆಗೂ ನಮ್ಮ ದೇಹದಲ್ಲಿ ನಮ್ಮ ವೀರ್ಯ ಊರ್ಧ್ವಮುಖವಾಗಿರ್ತದೆ,
ಅಂದರೆ ಮೇಲ್ಭಾಗಕ್ಕೆ ಹೋಗ್ತದೆ ದೇಹದಲ್ಲಿ. ನಮ್ಮ ತಲೆಯಲ್ಲಿರ್ತಕ್ಕಂಥ ಮೆದುಳಿನ ಅನೇಕ ಭಾಗಗಳು ಅದರಿಂದ ಉದ್ದೀಪನಗೊಂಡು ನಮ್ಮ ಯೋಚನಾ ಶಕ್ತಿ ಮತ್ತು ಮಾಡ್ತಕ್ಕಂಥ ಶಕ್ತಿ ಎಲ್ಲವೂ ಇಂಟ್ಯಾಕ್ಟ್ ಆಗಿರ್ತದೆ. ಅದೇ ರೀತಿ ನರಶಕ್ತಿ ದೇಹದ ನರಶಕ್ತಿ ಸಹ ಉತ್ಕೃಷ್ಟವಾಗಿರ್ತದೆ. ಇದಕ್ಕೆ ಏನು ಮಾಡಬೇಕು? ಇದು ಮಾಡಬೇಕಾದ್ರೆ ವೀರ್ಯ ಸ್ತಂಭನ ಮಾಡಬೇಕಾದ್ರೆ ಸಂಭೋಗದಲ್ಲಿ ಕೆಲವು ಯೋಗಾಸನಗಳನ್ನ ಮಾಡಬೇಕು. ಕೆಲವು ಯೋಗಾಸನಗಳು ಮಾಡಿದಾಗ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಆ ಯೋಗಾಸನಗಳಂದರೆ ಪಶ್ಚಿಮೋತ್ತಾಸನ ಮತ್ತು ಶಲಭಾಸನ ಮತ್ತು ವಜ್ರಾಸನ, ಸುಪ್ತ ವಜ್ರಾಸನ ಮತ್ತು ಪ್ರಾಣಾಯಾಮದಲ್ಲಿ ಕುಂಭಕದಲ್ಲಿ ನಮ್ಮ ಶಕ್ತಿನ ಮೇಲ್ ತಕ್ಕೊಂಡು ಹೋಗ್ತಕ್ಕಂಥದ್ದು, ದೇಹದಲ್ಲಿರ್ತಕ್ಕಂಥ ನಮ್ಮ ಬೆನ್ನುಮೂಳೆ ಇರ್ತಕ್ಕಂಥ ಅನೇಕ ಚಕ್ರಗಳನ್ನ ಜಾಗೃತಗೊಳಿಸೋದು. ಈಗ ಮಾಡಿದ್ದೇ ಆದರೆ ವೀರ್ಯ ಸ್ತಂಭನ ಆಗ್ತದೆ. ವೀರ್ಯಕ್ಕೆ ಎಲ್ಲಿವರೆಗೂ ನಮ್ಮ ಮನಸ್ಸಿನ ಕುಂಭಕದಲ್ಲಿ ಉಸಿರು ಹಿಡ್ಕೊಂಡು ಪ್ರಾಣಾಯಾಮದಲ್ಲಿ ಉಸಿರು ಹಿಡ್ಕೊಂಡಿರ್ತೀವಿ ಅಲ್ಲಿವರೆಗೂ ವೀರ್ಯಪತನ ಆಗೋದಿಲ್ಲ. ಆಗ ಮನುಷ್ಯನ ಶಕ್ತಿನೂ ಎಲ್ಲಿವರೆಗೂ ವೀರ್ಯಶಕ್ತಿ ದೇಹದಲ್ಲಿ ನಮ್ಮ ವೀರ್ಯ ಇರ್ತದೆ ಅಲ್ಲಿವರೆಗೂ ನಮ್ಗೆ ವಯಸ್ಸೂ ಆಗೋದಿಲ್ಲ, ಉತ್ಸಾಹನೂ ಹೋಗೋದಿಲ್ಲ, ಮಾನಶಕ್ತಿನೂ ಸಹ ಇಂಟ್ಯಾಕ್ಟ್ ಆಗಿರ್ತದೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಅಂದರೆ ಮನುಷ್ಯ ಪ್ರತಿನಿತ್ಯ ಯೋಗಾಸನಗಳು ಮಾಡೋದ್ರಿಂದ ತನ್ನ ಅಂಗಗಳನ್ನ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡಿ ನಮ್ಮ ಅಪಾನವಾಯು ಮತ್ತು ಪ್ರಾಣವಾಯು ಇವೆರಡನ್ನೂ ಸಹ ನಾಭಿಯಲ್ಲಿ ಕೇಂದ್ರೀಕರಿಸಿದ್ದೆ ಆದರೆ ಅಪಾನವಾಯು ಕೆಳಮುಖಂತ ಮನೋಭಾವನೆ ಇರ್ತಕ್ಕಂಥದ್ದು ಮತ್ತು ಪ್ರಾಣವಾಯುಗೆ ಮೇಲ್ಬಗಡೆ ಹೋಗ್ತಕ್ಕಂಥದ್ದು, ಕಂಠದಿಂದ ಮೇಲಕ್ಕೆ ಅಂದರೆ ಕುತ್ತಿಗೆಯಿಂದ ಮೇಲಕ್ಕೆ, ಇವೆರಡನ್ನೂ ಸಹ ನಮ್ಮ ನಾಭಿ ಪ್ರದೇಶದಲ್ಲಿ ಒಂದಾಗ ಅದ್ರ ಜೊತೆಗೆ ಸಮಾನ ವಾಯುವು ಸೇರಿದಾಗ ನಮ್ಮ ಆರೋಗ್ಯ ಕೆಡೋದಿಲ್ಲ. ಮನುಷ್ಯನಿಗೆ 60 ವರ್ಷ ಆದರೂ ಸಹ 16 ವರ್ಷದ ಯುವಕನಾಗೆ ಇರ್ಬೋದು. ಇದು ನಮ್ಮ ವೃದ್ಧಾಪ್ಯನ ತಡೆದು ಯೌವನಸ್ಥರಾಗಿರೋಕ್ಕೆ ಸಾಧ್ಯ. ಇನ್ನೂ ಒಂದು ಕತೆ ಏನಂದರೆ, ಕೆಲವರು ಅಪವ್ಯಯ ಮಾಡ್ಕೊಂಡ್ಬಿಡ್ತಾರೆ, ಶಕ್ತಿ ಮುಂದೋಗಿರ್ತಾರೆ. ಮಾಡೋದು ನಾವು ಇಷ್ಟು ಬೇಗ ಮುದುಕರಾಗ್ಬಿಟ್ವಲ್ಲ ಅಂತ ಅವ್ರು ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಯೋಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, 60 ವರ್ಷ ಮುದುಕನಾದರೂ ಅಪವ್ಯಯವಾದ ಮಾಡ್ಕೊಂಡಿದ್ರು ಸಹ ಜೀವನದಲ್ಲಿ ವೀರ್ಯಾನ ಅಂಥವೂ ಸಹ ಒಳ್ಳೆಯ ರೀತಿ ಜೀವನ ಮಾಡಿದ್ದೆ ಆದರೆ ಮತ್ತೆ ಎಲ್ಲವನ್ನು ಪಡಿಬೋದು ಅಂತ. ಹಾಗೆ ವಜ್ರೋಲಿ ಮುದ್ರೆ ಮುಖಾಂತರ ನಮ್ಮ ವೀರ್ಯನ ಊರ್ಧ್ವಮುಖ ಮಾಡಿದ್ದೇ ಆದರೆ ನಮ್ಮ ಎಲ್ಲ ಗ್ರಂಥಿರಸ್ಸುಗಳು ಸಹ ಅವು ಬರ್ತಕ್ಕಂಥ ರೀತಿ ಹೆಚ್ಚು ಕಡಿಮೆ ಆದಾಗ ಅಥವಾ ಅವು ಕೆಳಭಾಗ ಮೇಲ್ಮುಖಕ್ಕೆ ಕರೆಯೋಂಗೆ ಅವರ ಪಥ ವಿಮುಖ ಆದಾಗ ನಮ್ಮ ಶಕ್ತಿ ಹಾಗೇ ಉಳಿತದೆ. ಆಗ ಮನುಷ್ಯ ಸದಾ ಯೌವನಸ್ಥನಾಗಿರ್ಬೋದು. ಆದರೆ ಸದಾ ಯೌವನಸ್ಥನಾಗಿರಬೇಕಾದ್ರೆ ಪ್ರತಿಯೊಬ್ಬರೂ ಸಹ ದಿನ ಕೆಲವು ಕಾಲ ಒಂದು ಅರ್ಧ ಗಂಟೆ ಕಾಲ ಯೋಗಾಸನ ಮಾಡಬೇಕು. ಯೋಗಾಸನಗಳು ಮಾಡಿದ್ದೇ ಆದರೆ ದೇಹ ಖಂಡಿತವಾಗಲೂ ಗಟ್ಟಿಯಾಗಿರ್ತದೆ, ಮನಸ್ಸು ಶಾಂತಿಯಾಗಿರ್ತದೆ ಮತ್ತು ಯೋಚನೆ ಮಾಡ್ತಕ್ಕಂಥ ಶಕ್ತಿ, ಅದನ್ನು ಗ್ರಹಿಸ್ಕೊಳ್ತಕ್ಕಂಥ ಶಕ್ತಿ ಎರಡೂ ಹೆಚ್ಚಾಗ್ತದೆ. ಇದಕ್ಕೆ ಯೋಗಾಸನಗಳು, ಪ್ರಾಣಾಯಾಮ, ಬಂಧ, ಮುದ್ರೆ ಇವು ಬಹಳ ಮುಖ್ಯ. ಇದು ಬಯಸಿದ್ದೇ ಆದರೆ ಯಾರಾದರೂ ಬಯಸಿದ್ದೇ ಆದರೆ ಇವೆಲ್ಲವನ್ನು ತಿಳಿದುಕೊಳ್ಬೇಕು ಅಂತಂದರೆ ನನ್ನ ಹಾಗೆ ವಯಸ್ಸಾದರೂ ಯೌವನಸ್ಥನಾಗಿರಬೇಕಾದ್ರೆ ಇದನ್ನು ಯೋಗಾಸನಗಳು ಮಾಡಬೇಕು. ಯೋಗಾಸನ, ಪ್ರಾಣಾಯಾಮ, ಬಂಧ, ಮುದ್ರೆ ಇವುಗಳನ್ನು ಉಪಯೋಗಿಸ್ಕೊಂಡು ವಾಜೀಕರಣ ಮಾಡಿಕೊಂಡ್ರೂ ಸಹ ಆರೋಗ್ಯವಾಗಿದ್ದು ಸತತವಾಗಿ ಯೌವನಸ್ಥರಾಗೇ ಇರ್ಬೋದು. ಏನು ಮುದುಕರಾಗೋಗ್ಬಿಟ್ರು, ವಯಸ್ಸಾಗೋಯ್ತು, 80 ಆಯಿತು, 90 ಆಯಿತು ಅನ್ನೋದು. ಮತ್ತು ಯಾವಾಗ ನಾವು ಅಥವಾ ವೀರ್ಯನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಆಗ ನಮ್ಮ ದೇಹದಲ್ಲಿ ಯಾವ ಕುಂದುಕೊರತೆ ಬರಲ್ಲ. ಆರೋಗ್ಯ ಡಾಕ್ಟ್ರುಗಳ ಹತ್ರ ಹೋಗಬೇಕಾದಿಲ್ಲ. ನಮ್ಗೆ ಇವತ್ತು ಸಹ ಯಾವ ರೋಗ ರುಜಿನ ಏನೂ ಇಲ್ಲ, ಯಾವ ರುಜಿನೂ ಬರೋದಿಲ್ಲ. ಯಾವಾಗ ಮನಸ್ಸು ಮತ್ತು ದೇಹ ಗಟ್ಟಿಯಾಗಿ ಯೋಗಾಸನಗಳನ್ನು ಪ್ರಾಣಾಯಾಮನ ಸತತವಾಗಿ ಮಾಡ್ತಾ ಇದ್ದರೆ ಪ್ರತಿದಿನನೂ ನಮ್ಮ ಆರೋಗ್ಯ ಸರಿಯಾಗಿರ್ತದೆ ಮತ್ತು ಸದಾ ಕಾಲ ನಾವು ಯುವಕರಾಗಿಯೇ ಇರ್ಬೋದು. ಇದನ್ನು
ತಿಳ್ಕೊಳ್ಬೇಕಾದಂಥ ಬಯಸ್ತಕ್ಕಂಥವರು ನನ್ನ ನಂಬರು ಮೊಬೈಲ್ ನಂಬರು 9448044977 ಮತ್ತು ನಾನು ಪುಸ್ತಕ ಬರೆದಿದ್ದೇನೆ ಇದೇ ಟೈಟಲ್ನಲ್ಲಿ. ಏನು ಅಂದರೆ ವೃದ್ಧಾಪ್ಯವನ್ನು ತಡೆದು ಸದಾ ಯೌವನಸ್ಥರಾಗಿರೋದು ಯೋಗ ಅಂಥೇಳಿ. ಆ ಪುಸ್ತಕ ನೋಡಿದರೂ ಸಹ ನಾವು ಹೇಗೆ ನಮ್ಮ ವಯಸ್ಸಾಗ್ತಾಯಿದ್ರೂ ಸಹ ಮುದುಕರಾಗದೆ ಹುಡುಗರಾಗೇ ಉತ್ಸಾಹದಿಂದ ಇರ್ಬೋದು, ಜೀವನ ಮಾಡ್ಬೋದು, ಯಾವುದೇ ರೋಗ ರುಜಿನ ಇಲ್ಲದೆ ಇರ್ಬೋದು. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯೋಗಾಸನಗಳಲ್ಲಿ ವಿಶೇಷವಾಗಿ ಪಶ್ಚಿಮೋತ್ತಾನಾಸನ, ಶಲಭಾಸನ, ಮತ್ತಾಸನ, ವಜ್ರಾಸನ, ಸುಪ್ತ ವಜ್ರಾಸನ ಈ ಆಸನ ಮಾಡಬೇಕು. ಮತ್ತು ಪ್ರಾಣಾಯಾಮದಲ್ಲಿ ಇವನ್ನ ಮಾಡಬೇಕು. ಆಗ ನಮ್ಮ ದೇಹದಲ್ಲಿ ಶಕ್ತಿ ಉಳಿತದೆ, ಸದಾ ಯೌವನಸ್ಥರಾಗಿರ್ಬೋದು. ಇದನ್ನು ಸಾಧ್ಯವಾದರೆ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯುವಕರಾಗೇ ಇರ್ಬೋದು, ಸಂತೋಷವಾಗೇ ಇರ್ಬೋದು, ಉತ್ಸಾಹದಿಂದಲೇ ಇರ್ಬೋದು, ಉತ್ಸಾಹದಿಂದಲೇ ಜೀವನ ಇದೇ ನಮ್ಮ ವೃದ್ಧಾಪ್ಯನ ತಡೆದು ಸದಾ ಯೌವನಸ್ಥರಾಗಿರೋಕ್ಕೆ ಸಾಧ್ಯ.